ರಾಜ್ಯದಾದ್ಯಂತ 2 ತಿಂಗಳಿಂದ ಅನೇಕ ಡೆವಲಪ್ಮೆಂಟ್ಸ್ ಆಗ್ತಾ ಇದ್ದಾವೆ. ಅದರಲ್ಲೂ ಕೂಡ ಕ್ರೈಮ್ ಜಾಸ್ತಿ ಆಗ್ತಾ ಇದ್ದಾವೆ. 4 ಆರೋಪಿಗಳು ಒಟ್ಟಿಗೆ ಇರುವಂತಹ ಫೋಟೋ ಈಗ ಬಾರಿ ವೈರಲ್ ಆಗ್ತಾ ಇದೆ. ದರ್ಶನ್ ಕೇಸ್ ಇರಬಹುದು, ಪ್ರಜ್ವಲ್ ಕೇಸ್ ಇರಬಹುದು, ಸೂರಜ್, ಭವಾನಿ ರೇವಣ್ಣ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಫೋಟೋ ವೈರಲ್ ಆಗ್ತಿದ್ದಾವೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಬಂಧನ ಆಗಿರುವಂತದ್ದು, ಅದೇ ರೀತಿಯಾಗಿ ಅತ್ಯಾಚಾರ ಆರೋಪದಡಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರುವಂತದ್ದು. ಇನ್ನು ಅದೇ ಕೇಸ್ನಲ್ಲಿ ಒಂದ್ ಕಡೆ ಭವಾನಿ ರೇವಣ್ಣ ಅವರಿಗೂ ಕೂಡ ಕಂಟಕ ಎದುರಾಗಿತ್ತು, ಆದ್ರೆ ಜಾಮೀನ್ ಮೇಲೆ ಹೊರಗಿದ್ದಾರೆ. ಅಸಹಜ ಲೈಂಗಿಕ ದೌರ್ಜನ್ಯ ಆರೋಪದಡಿ ಈಗ ಸೂರಜ್ ಕೂಡ ಬಂಧನಕ್ಕೆ ಒಳಪಟ್ಟಿರುವಂತದ್ದು, ನ್ಯಾಯಾಂಗ ಬಂಧನಕ್ಕೆ ಕೊಡಲಾಗಿದೆ. ಕಿಡ್ನಾಪ್ ಆರೋಪದಡಿ ಭವಾನಿ ರೇವಣ್ಣ ಈಗಾಗಲೇ ಜಾಮೀನ್ ಪಡ್ಕೊಂಡು ಹೊರಗಡೆ ಇದ್ದಾರೆ. ಸದ್ಯ ಈ 4 ಆರೋಪಿಗಳ ಫೋಟೋ ಈಗ ಒಟ್ಟಿಗೆ ಇರುವಂತಹ ಫೋಟೋವನ್ನ ಬಾರಿ ವೈರಲ್ ಮಾಡಲಾಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ದರ್ಶನ್ ಕೊಲೆ ಆರೋಪಿ ಆಗಿರುವಂತದ್ದು, ಅತ್ಯಾಚಾರ ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಜೈಲು ಸೇರಿರುವಂತದ್ದು. ಮತ್ತೊಂದು ಕಡೆ ಭವಾನಿ ರೇವಣ್ಣ ಇದೇ ಕೇಸ್ನಲ್ಲಿ ಬೆದರಿಕೆ ಹಾಕಿದ್ರು ಅಥವಾ ಕಿಡ್ನಾಪ್ ಕೇಸ್ನಲ್ಲಿ ಇವರು ಕೂಡ ಭಾಗಿಯಾಗಿದ್ರು ಅಂತ ಆರೋಪ ಕೂಡ ಇದೆ. ಅವರು ಈಗಾಗಲೇ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅಂತ ಬಂದಾಗ ಅಸಹಜ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತ ಆರೋಪದ ಮೇಲೆ ಈಗಾಗಲೇ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ. ಇವ್ರು 4 ಜನರು ಕೂಡ ಒಟ್ಟಿಗೆ ಇದ್ದಂತ ಫೋಟೋ ಈಗ ಬಾರಿ ವೈರಲ್ ಆಗ್ತಾ ಇದೆ. ಅದೇ ಫೋಟೋವನ್ನ ನೀವು TV5 ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಾ. ಆರೋಪಿ ದರ್ಶನ್, ಅದೇ ರೀತಿಯಾಗಿ ಭವಾನಿ ರೇವಣ್ಣ, ಪ್ರಜ್ವಲ್ ರೇವಣ್ಣ ಮತ್ತೆ ಸೂರಜ್ ರೇವಣ್ಣ 4 ಜನರು ಕೂಡ ಒಟ್ಟಿಗೆ ನಿಂತಿರುವಂತ ಸ್ಟ್ಯಾಂಡಿಂಗ್ ಫೋಟೋ ಏನಿದೆ ಅದು ಈಗ ಸಖತ್ ವೈರಲ್ ಆಗ್ತಾ ಇರುವಂತದ್ದು. 4 ಜನ ಆರೋಪಿಗಳು ಕೂಡ ಈಗ ಒಬ್ರು ಕಸ್ಟಡಿಯಲ್ಲಿದ್ದಾರೆ, ಒಬ್ರು ನ್ಯಾಯಾಂಗ ಬಂಧನದಲ್ಲಿದ್ದಾರೆ, ಇನ್ನೊಬ್ರು ಬಿಡುಗಡೆ ಅಂದ್ರೆ ಜಾಮೀನ್ ಮೇಲೆ ಹೊರಗಡೆ ಇದ್ದಾರೆ. ಎಲ್ಲರೂ ಕೂಡ ಆರೋಪಗಳನ್ನ ಎದುರಿಸ್ತಾ ಇರುವಂತವ್ರೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಒಬ್ಬೊಬ್ರು ಕೂಡ ಒಂದೊಂದು ಕೇಸ್ನಲ್ಲಿ ಲಾಕ್ ಆಗಿದ್ದಾರೆ ಅಂತ ಸಖತ್ ವೈರಲ್ ಆಗ್ತಾ ಇರುವಂತ ಫೋಟೋ ಇದು. ಒಟ್ಟಿಗೆ ನಿಂತ್ಕೊಂಡು ತೆಗೆಸ್ಕೊಂಡಿರುವಂತ ಫೋಟೋ ಏನಿದೆ ಅದನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ವೈರಲ್ ಮಾಡ್ತಾ ಇದ್ದಾರೆ. ದರ್ಶನ್, ಭವಾನಿ, ಪ್ರಜ್ವಲ್ ಹಾಗೂ ಸೂರಜ್ ಇವ್ರ 4 ಜನರ ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಈಗ ಜೈಲು ಸೇರಿರುವಂತದ್ದು. ಭವಾನಿ ಅವರು ಇದೇ ಒಂದು ಪ್ರಜ್ವಲ್ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಅವರು ಕೂಡ ಸಂತ್ರಸ್ತೆ ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ರು ಅನ್ನುವಂತ ಆರೋಪವನ್ನ ಹೊತ್ತಿದ್ದಾರೆ. ಅವ್ರಿಗೆ ಬೇಲ್ ಮೇಲೆ ಹೊರಗಡೆ ಇದ್ದಾರೆ ಭವಾನಿ ರೇವಣ್ಣ. ಈತ ಪ್ರಜ್ವಲ್ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಕಿಡ್ನಾಪ್ ಹೀಗೆ 3 ಒಟ್ಟು FIR ಗಳು ಅವರ ವಿರುದ್ಧ ಇರುವಂತದ್ದು. ಪ್ರಜ್ವಲ್ ಕೂಡ ಈಗ ಜೈಲನ್ನು ಅನುಭವಿಸ್ತಾ ಇರುವಂತದ್ದು. ಈತ ಸೂರಜ್ ರೇವಣ್ಣ ಅಂತ ಬಂದಾಗ ಅವರು ಕೂಡ ಅಸಹಜ ಲೈಂಗಿಕ ದೌರ್ಜನ್ಯ 377 ಅಡಿಯಲ್ಲಿ ಅವರು ಕೂಡ ಈಗ ಆರೋಪವನ್ನು ಹೊತ್ಕೊಂಡು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಒಟ್ಟು 4 ಜನ ಆರೋಪಿಗಳು ಕೂಡ ಜೊತೆಯಲ್ಲೇ ಇದ್ದು ತೆಗೆಸ್ಕೊಂಡಿರುವಂತಹ ಫೋಟೋ ಏನಿದೆ ಆ ಫೋಟೋವನ್ನ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ವೈರಲ್ ಮಾಡ್ತಾ ಇದ್ದಾರೆ ನೆಟ್ಟಿಗರು.